ಮೈಸೂರು ಜಿಲ್ಲೆಯಲ್ಲಿ 3 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಯಾವು ಕೂಡ ಸಿವಿಯರ್ ಕೇಸ್ಗಳಲ್ಲ, 3 ಕೇಸ್ಗಳು ಕೂಡ ಮೈಲ್ಡ್ ಕೇಸ್ಗಳಾಗಿವೆ. ಸೊ ಆ ಒಂದು ಕಾರಣದಿಂದಾಗಿ ಯಾವುದೇ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕೇರಳದಲ್ಲಿ ಹೆಚ್ಚು ಪ್ರಕರಣಗಳು ಕೂಡ ವರದಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇರಳ ಕರ್ನಾಟಕ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಮಾಡಲಾಗಿದ್ದು, ಜನನಿಬಿಡ ಪ್ರದೇಶಗಳಲ್ಲಿ ಆದಷ್ಟು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಮಾಸ್ಕ್ ಅನ್ನು ಧರಿಸಿದ್ರೆ ಒಳ್ಳೆಯದು ಅಂತ ಡಿಎಚ್ಒ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೋವಿಡ್ ಮಹಾಮಾರಿ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಕೂಡ ಒಕ್ಕರಿಸಿಕೊಂಡಿದೆ. ಆರಂಭದಲ್ಲಿ ಇದೀಗ 3 ಪ್ರಕರಣಗಳು ಕೂಡ ಇದೀಗ ವರದಿಯಾಗಿದ್ದು, 60 ವರ್ಷ ಮೇಲ್ಪಟ್ಟ ಇಬ್ಬರು ಹಾಗೂ 25 ವರ್ಷ ವ್ಯಕ್ತಿಗೆ ಇದೀಗ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಮೈಸೂರು ಜಿಲ್ಲೆಯ DHO ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಅವರು ನನ್ನೊಟ್ಟಿಗಿದ್ದಾರೆ. ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಜೊತೆಗೆ ಕೋವಿಡ್ ಸೋಂಕಿತರ ಹಿಸ್ಟ್ರಿ ಏನು ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಈಗ ಮೈಸೂರಿನಲ್ಲಿ 3 ಪ್ರಕರಣಗಳು ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅವರ ಹಿಸ್ಟ್ರಿ ಏನಿದೆ ಸರ್? ನಮಸ್ಕಾರ. ಈ ಒಂದು ಜನವರಿಯಿಂದ ಸುಮಾರು ಮೇ 24ನೇ ತಾರೀಕು ತನಕ ಸರಿಸುಮಾರು 75 ಪ್ರಕರಣಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡಿದ್ವಿ. 21-22ನೇ ತಾರೀಕು ತನಕ ನಮಗೆ 0 ಕೇಸಸ್ ರಿಪೋರ್ಟ್ ಆಗಿತ್ತು. ದಿನಾಂಕ 23-24ಕ್ಕೆ ಹೊಂದ್ಕೊಂಡಂತೆ ಸುಮಾರು 3 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಅದರಲ್ಲಿ 2 ಪ್ರಕರಣಗಳು 60 ವರ್ಷಕ್ಕೆ ಮೇಲ್ಪಟ್ಟು ಮತ್ತು 1 ಪ್ರಕರಣ 27 ವರ್ಷಕ್ಕೆ ಸಂಬಂಧಿಸಿದಾಗಿದೆ. ಏನು 61 ವರ್ಷಕ್ಕೆ ಮೇಲ್ಪಟ್ಟು ಏನಿದೆ ಅವೆರಡೂ ಸಹ ಕೋಮಾರ್ಬಿಡ್ ಇರತಕ್ಕಂಥದ್ದು, ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ ಇರುವ ಕೇಸಸ್ ಇದೆ. ಮತ್ತು ಇತರ ಕೇಸಸ್ ಏನು KR ನಗರದಿಂದ ಏನು ಕೇಸ್ ರಿಪೋರ್ಟ್ ಆಗಿದೆ, ಅವರು COPD ಕೇಸ್ ಇದ್ದಂತಾಗಿದೆ. ಅದು ಅಕ್ಯೂಟ್ ಎಕ್ಸಾಮಿನೇಷನ್ ಆದ ನಂತರ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿ ಬೇರೆ ಇತರ ಕಾಯಿಲೆಗಳಿಗೆ ICUಲಿ ಅಡ್ಮಿಟ್ ಆದಂಥ ಸಂದರ್ಭಗಳಲ್ಲಿ ಅವ್ರಿಗೆ ರಕ್ತ ಪರೀಕ್ಷೆಯನ್ನು RT-PCR ಪರೀಕ್ಷೆಯನ್ನು ಮಾಡಲಾಗಿ ಅದು ಪಾಸಿಟಿವ್ ಆಗಿ ರಿಪೋರ್ಟ್ ಆಗಿದೆ. ಈ 3 ಪ್ರಕರಣಗಳನ್ನು ನಾವು ಫಾಲೋ ಅಪ್ ಮಾಡಿದ್ದೀವಿ. ಈಗ ICUಲಿದ್ದಂಥದ್ದು ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದೆ. ಬೇರೆ ಇತರೆ ಸಂಬಂಧವಾಗಿ ಅದು ICUಲಿ ಕೇಸ್ ಅಡ್ಮಿಟ್ ಆಗಿತ್ತು. ಆ ಕಾರಣದಿಂದಾಗಿ ಈ 3 ಕೇಸಸನ್ನು ನಾವು ಫಾಲೋ ಅಪ್ಪಲ್ಲಿದ್ದೀವಿ. ಮತ್ತು ಯಾವುದೇ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವರಲ್ಲಿ ಪಾಸಿಟಿವ್ ವರದಿ ಆಗಿರೋದಿಲ್ಲ. ಮತ್ತು ಎಲ್ಲರೂ ರಿಕವರಿ ಆಗ್ತಾಯಿದ್ದಾರೆ. ಆದಾಗ್ಯೂ ಸಹ ಈಗ ಮಾಧ್ಯಮಗಳಲ್ಲಿ ಸಾಕಷ್ಟು COVID-19ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಹೊಂದಿಕೊಂಡಂತೆ ನಮ್ಮ ಸ್ಟೇಟ್ ಹೆಡ್ ಕ್ವಾರ್ಟರ್ಸಿಂದನೂ ನಮಗೆ ಸಾಕಷ್ಟು ಸುತ್ತೋಲೆಗಳು ಬರಲಾಗಿ ಸ್ಯಾರಿ ಕೇಸಸ್, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಇರತಕ್ಕಂಥ ಕೇಸಸ್ಗಳಿಗೆ ಕಂಪಲ್ಸರಿಯಾಗಿ ನಾವು ಪರೀಕ್ಷೆಯನ್ನು MMCRI ಲ್ಯಾಬಲ್ಲಿ ನಾವು ಮಾಡ್ತಾಯಿದ್ದೀವಿ. ಇಷ್ಟು ಆ್ಯಕ್ಟಿವಿಟೀಸನ್ನು ನಮ್ಮ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ಕೈಗೊಂಡಿದ್ದೇವೆ. ಇದಿಷ್ಟು ಮೈಸೂರು ಜಿಲ್ಲೆಯ DHO ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ PC ಅವರ ಮಾತು. ಕೋವಿಡ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮುಂಜಾಗ್ರತೆಯ ಕ್ರಮವನ್ನು ನಾವು ಕೈಗೊಳ್ಳಬೇಕು, ಆದರೆ ಯಾವುದೇ ರೀತಿಯ ಭಯಪಡುವ ಆತಂಕ ಇಲ್ಲ. ಹೀಗಾಗಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಜನಜಂಗುಳಿಯ ಪ್ರದೇಶದಲ್ಲಿ ಮಾಸ್ಕ್ ಧರಿಸಿದರೆ ಒಳ್ಳೆಯದು ಅನ್ನೋ ಒಂದು ಸಲಹೆಯನ್ನು ಕೂಡ DHO ಅವರು ಕೊಟ್ಟಿರುವಂಥದ್ದು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.